ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗ್ ಆಲ್ರೆಡಿನೇ ತುಂಬ ಕೆಲಸ ಇರುತ್ತೆ ಅಲ್ವಾ ಎಲ್ಲರಿಗೂ. ಇನ್ನು ಈ ಚಿಮ್ನಿ ಕ್ಲೀನ್ ಮಾಡೋದು, ಅಯ್ಯೋ ಅದಂಥ ದೊಡ್ಡ ಸ್ಟ್ರೆಸ್ ಎಲ್ಲರಿಗೂ ಬೇಕಾ? ಇಮ್ಯಾಜಿನ್, ಒಂದು ಸಿಂಪಲ್ ಹ್ಯಾಕ್, ಗ್ರೀಸ್ ಕ್ಲೀನ್ ಆಗಿ ನಿಮಗೆ ಟೈಮ್ ಮತ್ತು ಎನರ್ಜಿ ಸೇವ್ ಆಗುತ್ತೆ ಅಲ್ವಾ. ಸೌಂಡ್ಸ್ ಗುಡ್ ರೈಟ್? ಈ ವ್ಲಾಗು ಯಾರೆಲ್ಲ ಚಿಮ್ನಿ ಕ್ಲೀನ್ ಮಾಡಬೇಕು, ಅದರಿಂದ ತುಂಬಾ ಕಷ್ಟ ಅಂತ ಅನ್ಕೊತಾ ಇರ್ತೀರಲ್ಲ, ಅಂಥವ್ರಿಗೆ ಈ ವ್ಲಾಗ್ ಜಸ್ಟ್ ಫಾರ್ ಯು. ನಾನು ಚೈತ್ರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ರವಿ ವ್ಲಾಗ್ಸ್. ಇವತ್ತು ನನ್ನ ಅರ್ಲಿ ಮಾರ್ನಿಂಗ್ ರುಟೀನು, ಹಾಗೆ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು, ಜಿಮ್ಗೆ ಹೋಗಿ ಬರೋದು, ಆಮೇಲೆ ಕೊನೆಯದಾಗಿ ಮ್ಯಾಜಿಕ್ ಚಿಮ್ನಿ ಕ್ಲೀನಿಂಗ್ ಮಾಡೋ ಸಿಂಪಲ್ ಹ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋ ಸ್ಟ್ರೆಸ್, ನೋ ಟೆನ್ಷನ್. ಸ್ಮಾಲ್ ಹ್ಯಾಕ್ಸ್ ಲೈಕ್ ದಿಸ್ ಮೇಕ್ಸ್ ಅವರ್ ಡೇ ಹ್ಯಾಪಿ. ರೆಡಿನಾ? ಲೆಟ್ಸ್ ಸ್ಟಾರ್ಟ್ ಇಟ್. ಬೆಳಗ್ಗೆ ಎಲ್ಲರಂತೆ ನಾನು ಕೂಡ ಕಿಚನ್ನಲ್ಲಿ ತುಂಬಾ ಬ್ಯುಸಿಯಾಗಿರ್ತೀನಿ. ಬ್ರೇಕ್ಫಾಸ್ಟ್ ರೆಡಿ ಮಾಡೋದು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು, ಹಾಗೆ ಮಕ್ಕಳನ್ನ ರೆಡಿ ಮಾಡೋದು, ಅವರಿಗೆ ತಿಂಡಿ ತಿನ್ನಿಸೋದು, ತಿಂಡಿ ಹಾಕ್ಕೊಡೋದು, ಇದರಲ್ಲೇ ನಮ್ಮ ಟೈಮ್ ಕಳೆದೋಗ್ಬಿಡುತ್ತೆ ಬೆಳಗಿನ ಜಾವ. ಅದರಲ್ಲೂ ಈ ಮಕ್ಕಳು ಇಬ್ಬರಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ. ಅಟ್ಲೀಸ್ಟ್ ಮಕ್ಕಳು ಸ್ವಲ್ಪ 6-7 ಇಯರ್ ಓಲ್ಡ್ ಇದ್ದಾರೆ ಅಂತಂದರೆ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ಸೊ ನಮ್ಮನೆಯಲ್ಲೂ ಹಾಗೆ, ನನ್ನ ಮಗ ಒಂದು 6 ಇಯರ್ ಓಲ್ಡ್ ಆಗಿರೋದ್ರಿಂದ ಅವನ ಕೆಲಸ ಅವನೇ ಮಾಡ್ಕೊತಾನೆ. ಆಲ್ಮೋಸ್ಟ್ ಸ್ನಾನ ಮಾಡೋದ್ರಿಂದ ಹಿಡಿದು ತಿಂಡಿ ತಿನ್ನೋದ್ರಿಂದ ಹಿಡಿದು ಇವೆಲ್ಲ ಕೆಲಸಗಳನ್ನ ಅವನ ಕೆಲಸ ಅವನೇ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಟೈಮ್ ಸೇವ್ ಆಗುತ್ತೆ ನನಗೆ. ದೀಸ್ ಲಿಟಲ್ ಥಿಂಗ್ಸ್ ಆರ್ ಪಾರ್ಟ್ ಆಫ್ ಅವರ್ ಎವ್ರಿಡೇ ಲೈಫ್. ಸೊ ನಾನಿಲ್ಲಿ ಇವತ್ತು ಸ್ವಲ್ಪ ಪಪ್ಪಾಯ ಕೊಡೋಣ ಅಂತಂದ್ಬಿಟ್ಟು ಒಂದು ಪಪ್ಪಾಯ ತಂದಮೇಲೆ ಅದನ್ನು ಫುಲ್ ಹೋಲ್ ಹೆಚ್ಚಿಬಿಟ್ಟು ಅದನ್ನು ಇಡೀ ಫ್ಯಾಮಿಲಿಲಿ ಏನೇನಿದೆಯೋ ಅದು ಯೂಸ್ ಮಾಡ್ಕೊಂಡ್ವಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋ ಅಂಥ ಸ್ವಭಾವ ಸ್ವಲ್ಪ ಕಮ್ಮಿ. ಆದಷ್ಟು ಫ್ರೂಟ್ಸ್ನ ಜಾಸ್ತಿ ಸ್ಟೋರ್ ಮಾಡಿ ಎಲ್ಲ ತಿನ್ನಲ್ಲ. ಸೊ ಎಷ್ಟು ಬೇಕೋ ಅಷ್ಟೇ ತೊಗೊಂಡು ಅಷ್ಟನ್ನೇ ಹೆಚ್ಕೊಂಡು ತಿಂದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಸೊ ಅದಕ್ಕೋಸ್ಕರ ಇವತ್ತು ದೋಸೆನ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳಿಗೆ ತುಂಬಾ ಇಷ್ಟ. ಹಾಗೆ ಅವ್ರಿಗೆ ಇಷ್ಟವಾಗಿರೋದು ಮಾಡಿ ನಾನು ಕೊಡೋಕ್ಕೆ ನನಗೂ ತುಂಬಾ ಇಷ್ಟ ಆಗುತ್ತೆ. ಸೊ ದೋಸೆ ಎಲ್ಲ ರೆಡಿ ಆದಮೇಲೆ ಇನ್ನೇನು ಸ್ಕೂಲ್ ಟೈಮ್ ಆಯಿತು. ನನ್ನ ಮಗ ಇಲ್ಲಿ ತಿಂಡಿ ತಿಂತಾ ಇದ್ದಾನೆ. ಸೊ ಹಾಗೆ ಅದೇ ಟೈಮಿಗೆ ಮಗಳು ಕೂಡ ಇದ್ಲು. ಅವಳು 3 ಇಯರ್ ಓಲ್ಡ್, ಇನ್ನು ಚಿಕ್ಕವಳು, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅವಳನ್ನ. ಅವಳು ಒಂದೊಂದು ಸಲ ಮೂಡಿಯಾಗಿರ್ತಾಳೆ, ಒಂದೊಂದು ಸಲ ಚೆನ್ನಾಗಿರ್ತಾಳೆ. ಹಾಗಾಗಿ ಒಂದೊಂದು ಸಲ ತುಂಬಾ ಕಷ್ಟ ಆಗುತ್ತೆ ಆ ಥರ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು. ಒಂದೊಂದು ಸಲ ಎದ್ದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವತ್ತು ಕೂಡ ಹಾಗೆ ಆಯಿತು. ಅವಳು ಜೋರಾಗಿ ಅಳ್ತಾ ಇದ್ಲು. ಸೊ ಹಾಗಾಗಿ ನನ್ನ ಮಗ ಅವಳು ಅಳೋದು ನೋಡಿ ನಗ್ತಾ ಇದ್ದ. ಇದೊಂಥರ ಫನಿ ಥಿಂಗ್ಸ್ ನಮ್ಮ ಮಧ್ಯದಲ್ಲಿ. ಈಗ ಅಣ್ಣ ತಂಗಿನ ಇದು ಮಾಡೋದು, ತಮಾಷೆ ಮಾಡೋದು, ಅದಕ್ಕೆ ತಂಗಿ ಹೇಳೋದು, ಅದೆಲ್ಲ ಕಾಮನ್. ನಾವು ಇದನ್ನೆಲ್ಲ ಸಣ್ಣವರಿದ್ದಾಗ ಅವ್ರನ್ನ ನೋಡಿದಾಗ ನನಗೆ ನನ್ನ ಬಾಲ್ಯದ ನೆನಪು ಬರುತ್ತೆ. ಯಾಕಂದರೆ ನಮ್ಮಣ್ಣನೂ ಹೀಗೆ ನಂಗೆ ತಮಾಷೆ ಮಾಡ್ತಾ ಇದ್ದ. ನೆಕ್ಸ್ಟು ಜಿಮ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಮಗನ ಕಳಿಸ್ಬಿಟ್ಟು ನಾನು ಜಿಮ್ಗೆ ಹೋಗ್ತೀನಿ. ಸ್ವಲ್ಪ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತೀನಿ ನಾನು ಡೈಲಿ. ಯಾಕೆ ಅಂತಂದರೆ ಇಬ್ಬರು ಮಕ್ಕಳಾದ್ಮೇಲೆ ಗೊತ್ತಲ್ವ, ಬಾಡಿ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಹಾಗೆ ಶೇಪ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಅಷ್ಟೇ ಅಲ್ಲ, ಬರೀ ನೋಡೋಕ್ಕಷ್ಟೇ ಫಿಸಿಕಲ್ ಅಪಿಯರೆನ್ಸ್ ಅಷ್ಟೇ ಅಲ್ಲ, ಮೆಂಟಲ್ ಹೆಲ್ತು ಹಾಗೆ ಆರೋಗ್ಯ ಎಲ್ಲ ಚೆನ್ನಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಹೋಗಬೇಕು. ಸೊ ಜಿಮ್ ಟೈಮ್ ಸಿಕ್ಕಾಗ ವರ್ಕೌಟ್ ಮಾಡೋದು, ಬಿಕಾಸ್ ಹೆಲ್ತ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಸೆಲ್ಫ್ ಕೇರ್ ಈಸ್ ನಾಟ್ ಅ ಸೆಲ್ಫಿಶ್, ನನ್ನ ಪ್ರಕಾರ ನಾನು ಹೀಗೆ ಅಂದ್ಕೊಂಡಿರೋದು. ನೆಕ್ಸ್ಟ್ ಜಿಮ್ಮಿಂದ ಬಂದುಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ಆಯಿಲ್ನೆಲ್ಲ ತಲೆಗೆ ಹಚ್ಕೊಂಡ್ಬಿಟ್ಟು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಸೊ ಚಿಮ್ನಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡೋಣ ಅಂತಂದ್ಬಿಟ್ಟು ರೆಡಿಯಾಗಿ ನಾನು ಈ ಕಡೆ ಬಂದೆ. ಸೊ ನೋಡಿ ಎಷ್ಟು ಗ್ರೀಸ್ ಆಗಿದೆ ಅಂತಂದ್ಬಿಟ್ಟು. ಯಾಕಂದರೆ ಇದು ತುಂಬ ದಿನ ಆಗಿತ್ತು, ನಾನು ಅಬ್ಸರ್ವೇ ಮಾಡಿರಲಿಲ್ಲ ಚಿಮ್ನಿ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು. ಮೇ ಬಿ ಒಂದು 5 to 6 ಮಂತ್ಸ್ ಆಗಿತ್ತೇನೋ. ತುಂಬಾ ಆಯಿಲ್ ಕಂಟೆಂಟ್ ಅಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಹಾಗಾಗಿ ಫಸ್ಟು ನಾನು ಆ ಚಿಮ್ನಿದು ಏನು ಪ್ಲೇಟ್ಸ್ ಇದೆಯಲ್ಲ ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಬೇರೆದೆಲ್ಲ ರಿಮೂವ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನೋಡಿ ಎಷ್ಟು ತುಂಬಾ ಗ್ರೀಸ್ ಆಗಿದೆ ಅದು. ಅದೆಲ್ಲ ನೀವು ಬರೀ ಜಸ್ಟ್ ಇದನ್ನು ಹಾಕಿ ಉಜ್ಜಿ ತೊಳಿತೀನಿ ಅಂತಂದರೆ ನಿಜವಾಗ್ಲೂ ಹೋಗಲ್ಲ. ಅದೆಲ್ಲ ಬರೀ ಬಿಸಿನೀರಲ್ಲಿ ಹಾಕಿಟ್ಟು ಮೇಲ್ಗಡೆ ಲೇಯರ್ ಏನಿದೆಯಲ್ಲ ಅದಷ್ಟೇ ಹೋಗುತ್ತೆ, ಬಟ್ ಒಳಗಡೆ ಎಲ್ಲ ಸಿಕ್ಕಾಕೊಂಡಿರುತ್ತಲ್ಲ ಅದೆಲ್ಲ ಹೋಗಲ್ಲ. ಸೊ ಹಾಗಾಗಿ ನಾನು ಈ ಪೌಡ್ರನ್ನ ತರಿಸ್ಕೊಂಡೆ ಅಮೆಝಾನಿಂದ. ಸೊ ಇದು ನನಗೆ 290 ರುಪೀಸು 250 ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಈ ಪೌಡರ್ನ ಹಾಕಿಬಿಟ್ಟು ನೀವು ಸ್ವಲ್ಪ ಬಿಸಿನೀರು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಎಲ್ಲ ಕ್ಲೀನ್ ಆಗಿಬಿಡುತ್ತೆ.
ಬಟ್ ಬಿಫೋರ್ ಯೂಸಿಂಗ್ ದಿಸ್ ಒನ್ ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇದನ್ನು ಬಕೆಟಲ್ಲಿ, ಪ್ಲಾಸ್ಟಿಕ್ ಬಕೆಟಲ್ಲೆಲ್ಲ ಯೂಸ್ ಮಾಡಬಾರ್ದು. ಅದರಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಸ್ಟೀಲ್ ಪ್ರಾಡಕ್ಟ್ನೇ ಯೂಸ್ ಮಾಡಬೇಕು ಅಂತಂದ್ಬಿಟ್ಟು. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾವು ಬಿಸಿನೀರು ಅಂದರೆ ಬಾಯ್ಲಿಂಗ್ ವಾಟರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಥಿಂಗು, ಇದು ಕೆಮಿಕಲ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇರೋದು, ಕಾಸ್ಟಿಕ್ ಸೋಡಾ. ಸೊ ಈ ಸೋಡಾ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಫ್ಯೂಮ್ಸ್ ಬರುತ್ತೆ. ಬಿಸಿನೀರು ಏನಿರುತ್ತಲ್ಲ ಅದಕ್ಕಿಂತ ಚೂರು ಬಿಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಆದಷ್ಟು ನೀವು ಸ್ಟೀಲಿನ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿ. ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ಮೇ ಬಿ ಮೆಲ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಇದು ಗ್ರೀಸು ಇರೋದು ಈ ಚಿಮಣಿ ಎಲ್ಲೆಲ್ಲಿ ಸ್ಟೀಲ್ ಐಟಮ್ಸ್ ಇದೆಯೋ ಅದಕ್ಕಷ್ಟೇ ಯೂಸ್ ಮಾಡೋಕ್ಕಾಗೋದು. ಸೊ ನಾನೆಲ್ಲ ಡಿಪ್ ಮಾಡಿ ಸ್ವಲ್ಪ ಹೊತ್ತು ರಿನ್ಸ್ ಮಾಡಿ ಇಟ್ಟಿದ್ದೀನಿ 5 ಮಿನಿಟ್ಸ್ ಆಗಲಿ ಅಂತ. ಈ ಕಡೆ ಅಲ್ಲಿ ಚಿಮಣಿಲಿ ಸ್ವಲ್ಪ ಏನೇನು ಪಾರ್ಟ್ಸ್ಗಳು ಉಳಿದಿದೆಯಲ್ಲ ಅದೆಲ್ಲ ರಿಮೂವ್ ಮಾಡೋಕ್ಕಾಗಲ್ವಲ್ಲ. ಸೊ ಅಲ್ಲಿಗೆ ನಾನು ಸ್ಪ್ರೇ ಮಾಡೋಕ್ಕೋಸ್ಕರ ಇಲ್ಲೊಂದಿಷ್ಟು ಸ್ಟೀಲಿನ ಲೋಟ ಹಳೇದೊಂದಿತ್ತು, ಅದರಲ್ಲಿ ಕಲಿಸ್ಕೊತಾ ಇದ್ದೀನಿ. ಸೊ ಕಲಿಸೋದು ಹಾಗೆ ಸ್ಟೀಲ್ ರಾಡ್ ಯೂಸ್ ಮಾಡಿಕೊಂಡೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ಟಿರ್ ಮಾಡೋಕ್ಕೆ. ಸೊ ಅದಾದಮೇಲೆ ಹಳೇದೊಂದು ಬಟ್ಟೆ ತೊಗೊಂಡು, ಯಾಕಂದರೆ ಸ್ಪ್ರೇ ಬಾಟ್ಲು ಯೂಸ್ ಮಾಡಬೇಡಿ, ಸ್ಪ್ರೇ ಬಾಟ್ಲಲ್ಲಿ ಮೇ ಬಿ ಮೆಲ್ಟ್ ಆಗಿಬಿಡುತ್ತದು. ಸೊ ಅದ್ರಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನೊಂದು ಬಟ್ಟೆ ತೊಗೊಂಡು ಇದರಲ್ಲಿ ಈ ಥರ ಒರೆಸ್ತಾ ಇದ್ದೀನಿ. ಬಟ್ ನನ್ನ ಕೈಗೆ ಯಾವುದೇ ಥರ ಹಾರ್ಮ್ಫುಲ್ ಆಗಿಲ್ಲ, ನಾನು ಬರೀ ಕೈಯಿಂದನೇ ಮಾಡಿದ್ದು. ಆದರೂ ಕೈಗೆ ಯಾವುದೇ ಥರ ತೊಂದರೆ ಆಗಿಲ್ಲ. ತುಂಬ ಫೋಮಿ ಅಂತ ಅನಿಸುತ್ತೆ. ಅಕಸ್ಮಾತ್ ನಾವು ವಾಶ್ ಮಾಡೋಕ್ಕೊಳಕ್ಕೆ ಹೋದರೆ ಈ ತುಂಬ ಜಾಸ್ತಿ ಬಬಲ್ಸ್ನೆಲ್ಲ ಯೂಸ್ ಮಾಡಿ ಆ ಲಿಕ್ವಿಡ್ ಏನಿರುತ್ತಲ್ಲ ಅದನ್ನ ಯೂಸ್ ಮಾಡಿದಾಗ ಹೇಗೆ ನಿಮಗೆ ಫೀಲ್ ಆಗುತ್ತಲ್ವ, ತುಂಬ ಜಾರುತ್ತೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಏನೂ ಅನಿಸಿಲ್ಲ, ನನ್ನ ಕೈ ಹೊರಟು ಕೂಡ ಆಗಿಲ್ಲ. ಬಟ್ ನಿಮಗಷ್ಟು ಭಯ ಏನಾದ್ರು ಇದ್ದರೆ ನೀವು ಗ್ಲೌಸ್ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಗ್ರೀಸ್ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ತುಂಬಾ ಕ್ಲೀನಾಗಿ ಹೋಗ್ತಾ ಇದೆ. ಸೊ ಅದನ್ನು ನಾನು ಎಲ್ಲೆಲ್ಲಿ ಹಚ್ಚಿದ್ನಲ್ವ ಬಟ್ಟೆ ತೊಗೊಂಡು, ಹಳೆ ಬಟ್ಟೆನೇ ಯೂಸ್ ಮಾಡಿ, ಯಾಕಂದರೆ ಬಟ್ಟೆ ಒಂದು ಸ್ವಲ್ಪ ಗಲೀಜಾಗ್ಬಿಡುತ್ತೆ ಅದರಿಂದ. ಸೊ ಎಲ್ಲಿ ತುಂಬಾ ಗಲೀಜಾಗಿತ್ತು ಈ ಚಿಮಣಿ. ಸೊ ಹಾಗಾಗಿ ನೋಡಿ ನಾನು ಹಚ್ಚಿಟ್ಟಿದ್ದೀನಿ, 5 ಮಿನಿಟ್ಸು ಆಗಿಲ್ಲ, ಜಸ್ಟ್ ಹಚ್ಚಿ ಈ ಕಡೆ ಬಂದಿರೋದಷ್ಟೇ. ನಾನು ಬಟ್ಟೆ ತೊಗೊಂಡು ಒರೆಸ್ತಾ ಇದ್ದೀನಿ, ಕ್ಲೀನಾಗಿ ಹೋಗ್ತಾ ಇದೆ, ಎಲ್ಲೂ ಗ್ರೀಸ್ ಕೂಡ ಉಳಿತಾ ಇಲ್ಲ. ಬಟ್ ರಿಮೆಂಬರ್, ಇದು ಪ್ಲಾಸ್ಟಿಕ್ ಐಟಮಲ್ಲಿರೋ ಗ್ರೀಸ್ನೆಲ್ಲ ಒರ್ಸೋಕ್ಕೆ ಯೂಸ್ ಮಾಡಬೇಡಿ. ಯಾಕೆಂದರೆ ಇದನ್ನು ಬರೀ ಒಂದು ಪ್ಲಾಸ್ಟಿಕ್ಕಲ್ಲೇ ಹಾಕಿದ್ರೇ ಮೆಲ್ಟ್ ಆಗುತ್ತೆ ಅಂದಮೇಲೆ ಈ ಪ್ಲಾಸ್ಟಿಕ್ ಐಟಮ್ಸ್ಗೆ ಏನಾದ್ರು ಹೊಡೆದ್ರೆ ಹಾಳಾಗುತ್ತೆ ಅನಿಸುತ್ತೆ. ಸೊ 5 ಮಿನಿಟ್ಸ್ ಆಯಿತು, ನಾನು ನೋಡಿ ತೆಗಿತಾ ಇದ್ದೀನಿ, ಚೆನ್ನಾಗೇ ಬಂದಿದೆ, ತುಂಬ ಕ್ಲೀನಾಗಿದೆ. ಎಲ್ಲೂ ನಾನು ವಾಶ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೇನು ಆ ಸ್ಮೆಲ್ಲಿದೆ, ಸ್ವಲ್ಪ ಲೈಟಾಗಿ ಮೈಲ್ಡ್ ಸ್ಮೆಲ್ಲಿದೆ, ಯಾಕಂದರೆ ಆ ಪೌಡ್ರ್ ರಿಯಾಕ್ಟ್ ಆಗಿರುತ್ತಲ್ವ. ಸೊ ಹಾಗಾಗಿ ಅದು ಒಂಥರ ಸ್ಮೆಲ್ ಬಿಟ್ಕೊಂಡಿರುತ್ತೆ. ತುಂಬ ಗಲೀಜ್ ಸ್ಮೆಲ್ ಏನಲ್ಲ, ಪರವಾಗಿಲ್ಲ. ಆದಷ್ಟು ಅದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ಗಾಳಿ ಇದ್ದ ಕಡೆನೇ ನೀವು ಮಾಡಿ ಅಂತ. ನಾನು ಹಾಗಾಗಿ ಬಾಲ್ಕನಿ ಡೋರ್ಸ್ ಎಲ್ಲ ಓಪನ್ ಮಾಡಿ ಅಲ್ಲಿಟ್ಬಿಟ್ಟು ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಸೊ ನನಗಂತೂ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನಾನು ಕೈಯಿಂದ ವಾಶ್ ಮಾಡಿದ್ರು. ಆಮೇಲೆ ಹೋದ್ಸಲೆಲ್ಲ ನಾನು ಯಾವಾಗೂ ಮಿಸ್ಟ್ರ್ ಮಸಲ್ಸ್ ಯೂಸ್ ಮಾಡ್ತಿದ್ದೆ ಆಯಿಲ್ ಐಟಮ್ಸಿಗೆಲ್ಲ, ಬಟ್ ಯಾವುದು ನನಗೆ ಅಷ್ಟೊಂದು ರಿಸಲ್ಟ್ ಕೊಟ್ಟಿರಲಿಲ್ಲ. ಯಾವಾಗೂ ಕೈಯಿಂದ ಚೆನ್ನಾಗಿ ಉಜ್ಜಿ ತೊಳಿತಾ ಇದೆ. ಈವನ್ ಸ್ಕ್ರಬ್ಬರ್ ಕೂಡ ಹಾಳಾಗೋಗ್ತಿತ್ತು. ಬಟ್ ಇಲ್ಲಿ ನೋಡಿ ನಾನು ಏನಿಲ್ಲ, ಜಸ್ಟ್ ಅದು ಸ್ಮೆಲ್ ಹೋಗಲಿ ಅಂತ ಸೋಪ್ ಹಚ್ಚಿ ನಾನು ವಾಶ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ತುಂಬ ಫಳಫಳವಾಗಿ ಹೊಳೆಯುವಂಥ ಚಿಮಣಿ ಕ್ಲೀನಾಗಿ ಹೋಗ್ಬಿಡ್ತು ನೋಡಿ ನಿಮಗಿಲ್ಲಿ. ಇದರಿಂದ ನಂಗೆ ಏನು ಅನಿಸ್ತು ಅಂತಂದರೆ, ಚಿಮಣಿ ಕ್ಲೀನ್ ಮಾಡೋದು ತುಂಬ ಕಷ್ಟ ಅಲ್ಲ, ಬಟ್ ರೈಟ್ ಪ್ರಾಡಕ್ಟ್ನ ಚೂಸ್ ಮಾಡೋದಿದೆಯಲ್ಲ, ಇದರಿಂದ ಇಟ್ ವಿಲ್ ಮೇಕ್ ಅವರ್ ಲೈಫ್ ಸಿಂಪಲ್, ರೈಟ್? ಸೊ ಇವತ್ತಿನ ನನ್ನ ಹ್ಯಾಕ್ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೀವು ಯಾವ ಥರ ಎಲ್ಲ ಹ್ಯಾಕ್ ಯೂಸ್ ಮಾಡ್ತೀರಾ. ಹಾಗೆ ಯಾವ್ದಾದ್ರು ನ್ಯೂ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನಾದ್ರು ರಿವ್ಯೂಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಯೂಸ್ ಮಾಡಿ ಅದರ ಹಾನೆಸ್ಟ್ ರಿವ್ಯೂನ ನಿಮಗೆ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಿಂದ ಭೇಟಿ ಆಗೋಣ. ಅಂಟಿಲ್ ದೆನ್ ಟಾಟಾ ಬಾಯ್.